ಇದೇ ಡಿಬೇಟಲ್ಲಿ ನಮ್ಮನ್ನು ಹರೀಶ್ MS ಅವರು ಜಾಯ್ನ್ ಆಗಿದ್ದಾರೆ. ರಾಷ್ಟ್ರೀಯ ಕೇಸರಿ ಒಕ್ಕೂಟದ ಅಧ್ಯಕ್ಷರು. ಸ್ವಾಗತ ನಿಮಗೆ ಹರೀಶ್ MS ಅವರೇ ಈ ಡಿಬೇಟ್ಗೆ. ಹರೀಶ್ ಅವರೀಗ ಈ ಆಗಲೇ ಶಫಿ ಸಾವದಿಯವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಏನಂದರೆ ಯಾವುದೇ ಕೊಲೆಗಳು ಅದು ಡ್ರಗ್ಸ್ಗೂ ಆಗುತ್ತೆ, ಮರಳುಗಾರಿಕೆಗೂ ಆಗುತ್ತೆ, ಬೇರೆ ಬೇರೆ ವ್ಯವಹಾರಗಳ ವಿಚಾರಗಳಿಗೆ ಆಗುತ್ತೆ. ಇಂಥ ಎಲ್ಲ ಕೊಲೆಗಳಿಗೆ ರಾಜಕೀಯ ಪಕ್ಷ ವೆಯ್ಟ್ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅದು ಹಿಂದೂ ವಿಭಾಗಕ್ಕೆ ಹುಡುಗ ಬಂದ ಹಿಂದೂನ ಸಾಯಿಸಿದ್ರು, ಮುಸ್ಲಿಂ ವಿಭಾಗಕ್ಕೆ ಹುಡುಗ ಬಂದ ಮುಸ್ಲಿಮನ್ ಸಾಯಿಸಿದ್ರು. ಅಂದರೆ ಏನೆಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿನೆಲ್ಲ ಕೂಡ ಪೊಲಿಟಿಸೈಸ್ ಮಾಡಿಬಿಟ್ಬಿಡುವಂಥ ನೆಲ ಐತೆ ಅದು ಮಂಗಳೂರು. ನಿಜಾನ ಇದು? ಖಂಡಿತವಾಗ್ಲು. ಅಂದರೆ ಅಪರಾಧಿಕ ಪ್ರಕರಣಗಳು ಏನೇ ಆಗಿರ್ತವೆ, ರೇಪು ಆಗ್ಬೋದು, ಕೊಲೆನೂ ಆಗ್ಬೋದು, ಕಳ್ತನೂ ಆಗ್ಬೋದು, ಹಸುವಿನ ಹತ್ಯೆ ಕೂಡ ಆಗಬಹುದು. ಇವೆಲ್ಲವಕ್ಕೂ ತಗೊಂಡು ಬಂದು ಅಲ್ಟಿಮೇಟ್ಲಿ ರಾಜಕೀಯ ಬೆರೆಸ್ತಾರೆ. ಖಂಡಿತ ನೀವು ಹೇಳಿದ್ದು ನಿಜ ಅದು. ಸೊ ಕರಾವಳಿ ಭಾಗದಲ್ಲಿ ಇದು ತುಂಬ ಜಾಸ್ತಿ ನಡೆಯುತ್ತೆ. ಓಕೆ, ಅಲ್ಲಿ ಹಿಂದೂ ಸಂಘಟನೆಯೂ ಸ್ಟ್ರಾಂಗ್ ಆಗಿದೆ. ಅದೇ ರೀತಿ SDPI ಇವರು ಕೂಡ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಮೂಲ ಕಾರಣ ನಟರಾಜ್ ಅವ್ರಿಗೆ ಕೇಳಬೇಕು ನಾವು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ SDPI ಇರ್ಬೋದು ಅಥವಾ ಕೆಲವು ಮುಸ್ಲಿಂ ಮುಖಂಡರುಗಳು ಏನು ಕೇಸ್ಗಳಿತ್ತು ಅದನ್ನೆಲ್ಲ ವಾಪಸ್ ತಗೊಳ್ಳೋದಾಗಲಿ, ಮತ್ತು ಅವ್ರನ್ನ ಖುಲಾಸೆ ಮಾಡೋದಾಗಲಿ, ಆ ಕೇಸ್ನ ಇಂದ ಅವ್ರನ್ನ ಆಚೆನೆ ಹಾಕಿದ್ದಾಗಿ ಮಾಡಿರೋದ್ರಿಂದನೇ ಅವ್ರಿಗೊಂದು ಧೈರ್ಯ ಬಂದು ಇವತ್ತು ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ. ಮಾಡಿದ್ದಾರೆ, ಸಾಕಷ್ಟಾಗಿದೆ. ಒಂದೇ ಒಂದು ಕೊಡಿ ಅಂಕಿಅಂಶಗಳು ಮಾತಾಡೋಣ. ಅದಕ್ಕೆ ನಿಜ ಅಲ್ಲ ಅಂತ ಹೇಳ್ತಾ ಇದು ಬಹಳಷ್ಟು ನಡೀತಾ ಇದೆ. ಹಿಂಗಾಗಿ ಅವ್ರಿಗೆ ತುಂಬಾ ಧೈರ್ಯ ಬಂದಿದೆ. ಓ ನಾವೇನ್ ಮಾಡಿದ್ರು ನಡೆಯುತ್ತೆ, ಏನ್ ಬೇಕಾದ್ರೆ ಮಾಡ್ಬೋದು, ನಮ್ಮ ಹಿಂದೆ ಸರ್ಕಾರ ಇದೆ, ದೊಡ್ಡ ಇದಾರೆ ಅನ್ನೋದು ಒಂದು ದೊಡ್ಡ ಇದು ಒಂದು ಸುಳ್ಕೊಂಡ್ಬಿಟ್ಟಿದೆ ಇದು ಎಲ್ರಿಗೂ. ಸೊ ಅದು ಈ ಘಟನೆಗೆ ಕಾರಣ ಆಯಿತು ಅಂತ ಒಂದು ಹೇಳ್ಬೋದು. ಫೈನ್. ಅನಿಲ್ ನನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಇದರಲ್ಲಿ ನಾನು ನಟರಾಜ್ ಗೌಡ್ರಿಗೂ ಈ ಪ್ರಶ್ನೆ ಕೇಳ್ತೀನಿ. ಅವರೇನು ಹೇಳ್ತಾ ಇದ್ರು, ಈ ಥರದ್ದು ಕೇಸ್ಗಳು ವಾಪಸ್ ತೊಗೊಂಬಿಟ್ರು ಅವ್ರ ಮೇಲೆ, ಅವರು ವಿಚಿತ್ರ ಧೈರ್ಯ ಬಂದ್ಬಿಡುತ್ತೆ ಅಂತ. ನಿಮ್ಮ ಪಾರ್ಟಿ ಮತ್ತೆ ಮಾತಾಡ್ತಿರ್ತಾರೆ ನೋಡ್ರಿ, ಕಾಂಗ್ರೆಸ್ನವ್ರು ಬಂದರೆ ಸಾಕು ಈ ತ್ರಿಬಲ್ ರೈಡಿಂಗ್ಗಳು, ಈ ರೀತಿಲಿ ಎಲ್ಲಿ ಬೇಕಲ್ಲಿ ಶಾಮಿಯಾನಗಳು ಹಾಕೊಳ್ಳೋದು, ಎಲ್ಲಿ ಬೇಕಲ್ಲಿ ಪ್ರಾರ್ಥನೆಗಳು ಮಾಡೋದು, ಎಲ್ಲಿ ಬೇಕಲ್ಲಿ ಇವ್ರದ್ದು ಇವ್ರದ್ದು ಅಪರಾಧಿಕ ಪ್ರಕರಣಗಳು ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ, ಇದು ಪೂರ್ತಿ ನಿಜಾನ ಇದು? ನೋಡಿ, ನಾನು ಅವ್ರು ಹೇಳೋಕ್ಕಿಂತ ಆಗ್ಲಿಂದ ಇಲ್ಲ ಅಂತ ಇದ್ರು ನಟರಾಜ್ ಗೌಡ್ರು. 5th October 2023 DK ಶಿವಕುಮಾರ್ ಅವರು ಒಂದು ಲೆಟರ್ ಬರ್ತಿದ್ದಾರೆ. ಇಟ್ ಇಸ್ ರಿಪೋರ್ಟೆಡ್ ವಿತ್ ದ ಲೆಟರ್, ಇಟ್ ಇಸ್ ರಿಪೋರ್ಟೆಡ್ ಇನ್ ದ ಮೀಡಿಯಾ. PFI ಕೇಸ್ಗಳನ್ನ ಹಿಂಪಡಿಬೇಕು ಅಂತ ಹೇಳಿ ಇದನ್ನ ಬರ್ದಿರೋದಿದೆ. ಅವ್ರು ತಗೊಂಡಿದಾರ ಬಿಟ್ಟಿದಾರ. ಹುಬ್ಬಳ್ಳಿ ಗಲಭೆ ಕ್ಲಿಯರ್ ಕಟ್ ಆಗಿ ಇದು ರಿಪೋರ್ಟೆಡ್ ಇನ್ ದ ಮೀಡಿಯಾ. ಅದನ್ನ ವೆರಿಫೈ ಮಾಡಬೇಕು. ಆ ಲೆಟರ್ಗಳು, ಆ ಡಿಬೇಟ್, ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುತ್ತಿಗೆ ಇವರು ಸರ್ಕಾರ ಬಂದ ಮೇಲೆ ನೀವೇನೇ ಇದ್ರು ಅಲ್ಲಿ ಏನಿದೆಯೋ ಪೂರ್ತಿ ದಯವಿಟ್ಟು ಓದಿ. ನಾನು ನಿಮ್ಮಿಂದ ಎಲ್ಲೂ ತಡೆಯಲ್ಲ ನಾನು. ಯಾಕೆಂದರೆ ನಾನು ಏನೇ ಮಾಹಿತಿ ಕೊಟ್ಟರು ಕೂಡ, ನೀವೇನೇ ಮಾಹಿತಿ ಕೊಟ್ಟರು ಕೂಡ ಜನ ಮೊಬೈಲ್ ಸರ್ಚ್ ಮಾಡಿದ್ರು ಅದೇ ಥರ ಇರಬೇಕು. ಅದು ಹುಬ್ಬಳ್ಳಿ ಗಲಭೆ ಕೇಸ, 149 ಜನ ಹುಬ್ಬಳ್ಳಿ ಗಲಭೆ ಕೇಸ, ಪರ್ಟಿಕ್ಯುಲರ್ಲಿ PFI ನನಗೆ ಕ್ಲಾರಿಟಿ ಬೇಕಿದೆ. ಅದರಲ್ಲಿ ಆ ಥರ ಇದ್ರೆ ಓದ್ಬಿಡಿ ನೀವು. ನನಗಲ್ಲ ಎಕ್ಸಾಕ್ಟ್ ಆಗಿರೋ ಸೆಂಟೆನ್ಸ್ ಬೇಕು ನನಗೆ. ಕರ್ನಾಟಕ ಡೆಪ್ಯೂಟಿ CM ಡಿಫೆನ್ಸ್ ಲೆಟರ್ ಸೀಕಿಂಗ್ ವಿಡ್ರಾವಲ್ ಆಫ್ ಕೇಸಸ್ ಆಫ್ ಇನ್ನೋಸೆಂಟ್ ಬೊಮ್ಮಾಯಿ ಡಬ್ಸ್, ಇಟ್ಸ್ ಎ ಕಾಂಗ್ರೆಸ್ ಅಪೀಸ್ಮೆಂಟ್ ಪಾಲಿಸಿ ಅಂತ. PFI ಎಲ್ಲಿದೆ? ಇದನ್ನೇ ನಾನು ಹೇಳೋದು. PFI ಬ್ಯಾನ್ ಆಗಿದೆ. ಹುಬ್ಬಳ್ಳಿ ಗಲಭೆ ಬೇರೆ, ನಾನು ಹೇಳ್ತಿರೋದು ನಾನೇನೇ ಮಾಹಿತಿ ಕೊಟ್ಟರು, ನನ್ನ ರಿಕ್ವೆಸ್ಟ್ ಇಷ್ಟೇನೆ. ನಮ್ಮ ಹರೀಶ್ ಸರ್ ಓದಿದ್ರು ಅಷ್ಟೇನೆ, ಅನಿಲ್ ಅವರು ಓದಿದ್ರು ಅಷ್ಟೇನೆ. ನಾನು ಯಾವುದನ್ನು ಕೂಡ ನಾನು ಕೊಡ್ತಕ್ಕಂಥ ಮಾಹಿತಿ ನಾನು ಮೊದಲೇ ಹೇಳಿಬಿಡ್ತೀನಿ. ನೋಡ್ರಪ್ಪ, ನೀವು ಗೂಗಲ್ ಆದ್ರೂ ಸರ್ಚ್ ಮಾಡ್ಕೊಳ್ಳಿ, ಗ್ರೋಕ್ ಆದ್ರೂ ಕೊಡಿ, ಇದು ಚಾಟ್ GPT ಆದ್ರೂ ಕೊಡಿ. ಅದು ಅಲ್ಲೇನಿದ್ರೆ ನಾನು ಹೇಳೋದೊಂದು ಅಲ್ಲಿರೋದೊಂದು ಆಗ್ಬಾರ್ದು. ಟೆಕ್ನಿಕಲ್ ಏನು ಹೇಳ್ತೀನಿ ಕೇಳಿ. ಈ ಪಾಯಿಂಟ್ ಅನ್ನ ಲೆಟರ್ ಬರೆಯೋದ್ರ ಮುಖಾಂತರ ನೋಡಿ, ಈ ದೇಶದಲ್ಲಿ ಇನ್ನೂ ಕಾನೂನಿದೆ. ಕಾಂಗ್ರೆಸ್ ಪಾರ್ಟಿ ಯಾವುದೇ ನಾಯಕ ಬರೆದ್ರೇನು ಏನು ಮಾಡೋಕ್ಕಾಗಲ್ಲ. ಈ ದೇಶದಲ್ಲಿ ಕಾನೂನಿದೆ. ನಾನು ಹೇಳ್ತಾ ಇರೋದು ಇವ್ರೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಆ ಮೆಸೇಜ್ ಕೊಡೋ ಮಾನಸಿಕತೆ ಏನಿದೆ ಅಲ್ಲ, ಅದು ಡೇಂಜರು ಅಂತ. ಈಗಲೂ ಇವತ್ತೇ ಆಗಿರೋ 2 ವಿಷಯ ಸಂಘಟನೆಗಳನ್ನ ನೀವು ಬೇರೆ ಬೇರೆ ಇವತ್ತೇ 2 ವಿಷಯಗಳನ್ನ ಹೇಳ್ತೀನಿ. ಪ್ರಕರಣ ಬೇರೆ, ಸಂಘಟನೆ ಬೇರೆ, ಪೊಲೀಸ್ ಠಾಣೆ ಮುತ್ತಿಗೆ ಬೇರೆ. ಬೆಂಗಳೂರಲ್ಲಿ ಮುಖಂಡನನ್ನ ಮನೆಗೆ ಬೆಂಕಿ ಹಚ್ಚಕ್ ಹೋಗಿ
ಆನಂತರ ಸ್ಟೇಷನ್ ಬೆಂಕಿ ಹೆಚ್ಚಕ್ಕೆ ಹೋಗಿ ಗಲಭೆ, ಅದು ಬೇರೆ. ಇವತ್ತಿಂದ 2 ಉದಾಹರಣೆ ಹೇಳ್ತೀನಿ. Okay. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡುವಾಗ ಅವನೇನೋ ರೌಡಿ ಶೀಟರ್ ಇದ್ನಲ್ಲ ಅಂತ ಅಂತಾರೆ. correct. ನಟರಾಜ್ ಗೌಡ್ರು ಬಂದೇನ್ ಹೇಳಿದ್ರು, ಅವನೊಬ್ಬ ರೌಡಿ ಶೀಟರು, ಅವನೊಬ್ಬ ರೌಡಿ ಅಂದ್ರೆ ಪಾಯಿಂಟ್ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? Okay. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಾವಿರಾರು ಜನ, ಲಕ್ಷ ಜನ ರೌಡಿ ಶೀಟರ್ಗಳಿದ್ದಾರೆ. ನೀವು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಒಂದು ಅತ್ಯಂತ ದೊಡ್ಡ ರಾಜಕೀಯ ಪಕ್ಷದ ವಕ್ತಾರರಾಗಿ ರೌಡಿ ಶೀಟರ್ ಇದ್ದಾನೆ ಅದಕ್ಕೆ ಸಾಯಿಸಬಹುದು ಅನ್ನುವಂತ ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಾ ಅಂತ. ನಾನು ಅವ್ರನ್ನ ಎಡೆಮುರಿ ಕಟ್ಟಬೇಕಾದ್ರೆ ನಾನು ಯಾರು ಹತ್ಯೆ ಮಾಡಿದಾರೋ, ಯಾರು ಹತ್ಯೆ ಮಾಡಿದಾರೋ ಅವ್ರನ್ನ ಎಡೆಮುರಿ ಕಟ್ಟಬೇಕು ಪೊಲೀಸ್ನವರು. ರೌಡಿಯನ್ನು ಪದ ತಗೋತೀರಾ ಮತ್ತೆ ರೌಡಿಯನ್ನು ಪದ ತಗೋತೀರಾ? ಯಾಕಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ, ನೀವು ಅವ್ನು ಹಿಂದೂ ಕಾರ್ಯಕರ್ತ ಅಂತ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಲ್ಲಿ ಸತ್ಯ ಹೇಳ್ಬೇಕಾಗ್ತದೆ. ಅವನು ನಮ್ಮ ಹಿಂದೂ ಯಾವುದೇ ಕಾರ್ಯಕರ್ತನೇ, ಯಾವುದೇ ಫೇಸ್ಬುಕ್ ಅವನೊಬ್ಬ ನೋಡಿ, ಸೈಂಟಿಸ್ಟ್ ಆತ, ಅವನು ಹಿಂದೂ ಕಾರ್ಯಕರ್ತನೇ. ಆತ ಏನಾದ್ರು ನಮಗೇನು ಹಿಂದೆ ಮುಂದೆ ಇಲ್ಲ ಅದ್ರಲ್ಲಿ. ಇಂಜಿನಿಯರ್ ಯಾರಾತ? ಒಬ್ಬ ರೌಡಿ ಹಿಂದೂ ಕಾರ್ಯಕರ್ತ. ಹಿಂದೂ ಕಾರ್ಯಕರ್ತ ಅಂದ್ರೆ ಹಿಂದೂ ಏನು? ಕಾರ್ಯಕರ್ತ ಅಂದ್ರೆ ಅಂತ ಹೇಳಿ ರೌಡಿಗಳನ್ನ ಸಾಯಿಸ್ತೀರಾ? ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಕಾನೂನು ವ್ಯವಸ್ಥೆ ಇರ್ಬೇಕಿಲ್ವಾ ನಿಮಗೆ? ಯಾರು ಬೇಕು ಅವ್ರನ್ನ ಸಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಬಿಜೆಪಿ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಆತ ರೌಡಿ ಶೀಟರ್ ಆಗಿದ್ದು. ಹಂಗಾರೆ ನೀವು ಹಿಂದೂ ಕಾರ್ಯಕರ್ತ ಅಂತ ರೌಡಿ ಶೀಟರ್ ಇಲ್ಲ, ನೀವು ಹೇಳ್ತಾ ಇರೋದು ಏನು? ಯಾವುದೇ ಕಾರಣಕ್ಕೆ ರೌಡಿ ಶೀಟರ್ಗಳನ್ನು ಸಾಯಿಸ್ಬೇಕು. ನೀವು ನಿಮ್ ಕೈಲಿ ಏನೂ ಇಲ್ಲ. ನೋಡ್ರಿ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಕಾನೂನು ಮೇಲೆ ನಂಬಿಕೆ ಇಲ್ಲ. ನಿಮ್ ಕೈಲಿ ಏನು ಮಾಡೋಕ್ಕಾಗಲ್ಲ. ಸಾಯಿಸ್ಕೊಳ್ಳಿ ನೀವು ಅಂತ ಒಡೆದು ಜನಗಳನ್ನ ಒಡೆದು ವಿಭಾಗ ಮಾಡಬೇಕು, ಆ ರೀತಿಯಾಗಿ ನೀವು ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ. ರೌಡಿ ಅನ್ನೋ ಪದಕ್ಕೆ ಸಾಯಿಸೋದಕ್ಕೆ ಯಾಕ್ರಿ ಲಿಂಕ್ ಮಾಡ್ತಾ ಇದ್ದೀರಾ? ಹಿಂದೂ ನಾನು ಪೊಲೀಸ್ ಇಲಾಖೆಯಲ್ಲಿ ಏನಿದೆ ರೌಡಿ ಅಂತ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಅದನ್ನ ಹೇಳ್ತಾ ಇಲ್ಲ. ಇವರು ಅದನ್ನ ಮೆಸೇಜ್ ಕೊಡ್ತಾ ಇದ್ದಾರೆ. ರೌಡಿ ಕಾರ್ಯಕರ್ತ ರೌಡಿ ಆಗಿರೋದ್ರಿಂದ ಯಾರನ್ನಾದ್ರೂ ಸಾಯಿಸಬಾರದು. ರೌಡಿ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದು.